ಮತ್ತೆ ನಿಮಗೆಲ್ಲ ಗೊತ್ತಿದೆ ಮಹಾಡ್ಗೆರೆ ಹೋರಾಟ ಇರ್ಬೋದು, 1927ರಲ್ಲಿ ನಡೆದಿರ್ತಕ್ಕಂಥದ್ದು, ಕಳಾರಾಮ್ ದೇವಸ್ಥಾನದ ಹೋರಾಟ ಇರ್ಬೋದು, ಇವೆಲ್ಲ ಸಾಂಕೇತಿಕವಾಗಿ ಮಾಡಿರ್ತಕ್ಕಂಥದ್ದು. ಅದನ್ನೇ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಲಿಲ್ಲ. ಆದರೆ ಬಾಬಾ ಸಾಹೇಬರ ಒಂದು ಜೀವನ ಏನು ಅಂತಂದ್ರೆ, ಶಿಕ್ಷಣವನ್ನ ಪಡೆಯೋದ್ರಿಂದ ಮಾತ್ರನೇ ಬದಲಾವಣೆ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ನಾವೊಂದಷ್ಟು ಅಕ್ಷರವನ್ನ ಕಲಿತು ಒಂದು ಉದ್ಯೋಗಗಳ ಕಡೆ ಹೆಜ್ಜೆ ಹಾಕಲಿಕ್ಕೆ ಬಾಬಾ ಸಾಹೇಬರ ಒಂದು ಮಾರ್ಗದರ್ಶನ ಆಯಿತು. ಈಗ ನಮ್ಮ ಮಕ್ಕಳು ಓದ್ತಾ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ ಅಂಬೇಡ್ಕರ್ ಅವರನ್ನ ನಾವು ಕಾಯ ವಾಚ ಮನಸ ಫಾಲೋ ಮಾಡ್ತಾ ಇದ್ದೀವಿ? ತಾವು ಇಲ್ಲಿ ಕೂತಿರ್ತಕ್ಕಂಥವ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಒಂದು 3 ಪುಸ್ತಕಗಳು ಎಷ್ಟು ಜನ ಓದಿದ್ದೀರಾ? ಕೇವಲ ಒಂದು 5-6 ಜನ ಇದ್ದಾರೆ ಇಷ್ಟು ಇದರಲ್ಲಿ. ಅಂದ್ರೆ ಅವರನ್ನ ಓದದೆ ಕೇವಲ ಒಂದು ಪ್ರತಿಮೆಗಳ ರೂಪದಲ್ಲಿ ಅಥವಾ ಇಂತಹ ಅಂಬೇಡ್ಕರ್ ಜಯಂತಿ ಬಂತು ಅಂತಂದ್ರೆ ಅವತ್ತು ಚೆನ್ನಾಗಿ ಕುಣಿದು ಕುಪ್ಪಳಿಸಿ ಇವತ್ತಿಗೆ ಮರೆತೋಗ್ತಕ್ಕಂಥದ್ದಲ್ಲ ಅಂಬೇಡ್ಕರ್ ಅಂತಂದ್ರೆ. ಅಂಬೇಡ್ಕರ್ ನಮ್ಮ ಉಸಿರವರು ಅಲ್ವಾ? ಸೊ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಚೆನ್ನಾಗಿ ಓದಿ ಉನ್ನತವಾಗಿರ್ತಕ್ಕಂತಹ ಪದವಿಗಳನ್ನ ಪಡ್ಕೊಳ್ರಿ ಅಂತ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿರ್ತಕ್ಕಂಥವ್ರು ಕಾನೂನು ಪಂಡಿತರು, ಹೌದಲ್ವಾ? ಕಾನೂನು ಪಂಡಿತರು. ಆ ರೀತಿ ಕಾನೂನು ಪಂಡಿತರು ಅಂಬೇಡ್ಕರ್ ಅವರನ್ನ ನಾವು ಫಾಲೋ ಮಾಡ್ಕೊಂಡು ಹೋಗಿದ್ರೆ ಎಷ್ಟು ಜನ ಇವತ್ತು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗಳಲ್ಲಿ ಜಡ್ಜಸ್ ಆಗ್ಬೇಕಾಗಿತ್ತು? ಎಷ್ಟು ಜನ ಇದ್ದೀವಿ? ಬೆರಳಿಕೆ 1 ಅಥವಾ 2 ಆಗ್ತಾ ಇಲ್ಲ ಅಲ್ವಾ? ಅಂದ್ರೆ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಆಶಯಗಳೇನಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇಲ್ಲ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೆ ಈಗ ಪ್ರಾಬ್ಲಮ್ ಆಫ್ ರುಪಿ ಆ ಪುಸ್ತಕನ ಎಷ್ಟು ಜನ ಓದಿದ್ರೆ ಗೊತ್ತಿಲ್ಲ. ಹಿಲ್ಟನ್ ಕಮಿಷನ್ ಇಲ್ಲಿ ಬಂದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಾಲನೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಆ ಕಮಿಷನ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯರ ಕೈನಲ್ಲೂ ಕೂಡ ಒಂದೊಂದು ಪುಸ್ತಕ ಇಟ್ಕೊಂಡು ಬಂದಿರ್ತಾರೆ. ನಿಮ್ಗೆಲ್ಲ ಗೊತ್ತಿರಲಿ, ನಮ್ಮ ಏಷ್ಯಾದಲ್ಲಿ ಫಸ್ಟ್ ಎಕನಾಮಿಕ್ಸ್ ನಲ್ಲಿ ಡಾಕ್ಟರೇಟ್ ಪಡೆದಿರ್ತಕ್ಕಂತಹ ಫಸ್ಟ್ ಪರ್ಸನ್ ಯಾರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂದ್ರೆ ಒಳ್ಳೆ ಎಕಾನಮಿಸ್ಟ್ ಅವರು.